ಬನ್ನಿ. ನಮಸ್ತೆ. ಅರ್ಚಕ್ರೆ, ಇವತ್ತು ನನ್ ಮಗನ್ ನಿಶ್ಚಿತಾರ್ಥ. ಗೊತ್ತಾಯ್ತು, ಒಳ್ಳೇದಾಗ್ಲಿ. ಅದಕ್ಕೂ ಮುಂಚೆ ಇವ್ರಿಬ್ರು ಹೆಸರಲ್ಲಿ ಒಂದ್ ಅರ್ಚನೆ ಮಾಡಿ. ಅಮ್ಮನವ್ರಿಗೆ ಸೀರೆ ತಂದಿದ್ದೀನಿ, ಉಡ್ಸ್ಬಿಟ್ಟು ಪೂಜೆ ಮಾಡಿ. ಸಂತೋಷ. ಕೊಡಿಮಾ. ಅರ್ಚಕ್ರೆ, ನಮ್ಮ ಅತ್ತಿಗೆಯವರು ಅರ್ಚನೆ ಮಾಡಕ್ ಹೇಳಿದ್ರು. ನೀವು ನೋಡಿದ್ರೆ ಗಂಡು ಹೆಣ್ಣಿನ ನಕ್ಷತ್ರ ರಾಶಿ ಕೇಳ್ದೇನೆ ಹೋಗ್ತಿದಿರಲ್ಲ. ಗೊತ್ತಾಯ್ತು. ಅವ್ರ ರಾಶಿ ನಕ್ಷತ್ರ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡ್ರಾ? ಇದಕ್ಕೂ ಮುಂಚೆ ತುಂಬಾ ಸಲ ಅಮ್ಮವ್ರು ಬಂದು ಅರ್ಚನೆ ಮಾಡಿಸಿದಾರಲ್ಲ. ಹೇಳಿ ನೋಡೋಣ. ಹುಡುಗನ ಹೆಸರು ಧ್ರುವ, ಧನಸ್ಸು ರಾಶಿ, ಪೂರ್ವಾಷಾಢ ನಕ್ಷತ್ರ, ಹುಡುಗಿ ಹೆಸರು ಮೈನಾ, ಸಿಂಹ ರಾಶಿ, ಮಗ ನಕ್ಷತ್ರ, ಸರ್ಸು, ಏನಮ್ಮ ಇದಲ್ಲ? ಅಣ್ಣ, ನೀನ್ ಒಂದ್ ನಿಮಿಷ ಸುಮ್ನೆ ಇರು. ಅರ್ಚಕ್ರೆ, ನಾನು ಹುಡುಗಿ ಹೆಸರು ಮೈನಾ ಅಂತ ಹೇಳದ್ನಾ? ಈಗ ಹೇಳಿಲ್ಲಮ್ಮ. ಇದಕ್ಕೂ ಮುಂಚೆ ಇವರಿಬ್ಬರ ಹೆಸರಲ್ಲಿ ತುಂಬಾ ಸಲ ನಾನೇ ಅರ್ಚನೆ ಮಾಡ್ಕೊಟ್ಟಿದ್ದೀನಿ. ಅವಾಗಿದ್ಲು, ಇವಾಗಿಲ್ಲ. ಓ, ಹುಡುಗಿನ ಬದಲಾಯಿಸ್ಬಿಟ್ರಾ? ನಮ್ಮಮ್ಮ ಹಾಗೆ ಅರ್ಚಕ್ರೆ, ಆಗಾಗ ಮನ್ಸನ್ನ ಬದಲಾಯಿಸೋ ತರ ಮನುಷ್ಯನು ಬದಲಾಯಿಸ್ಬಿಡ್ತಾರೆ. ದೀಪಾ, ನಿನ್ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೋ. ದೇವಸ್ಥಾನ ಅಂತ ಸುಮ್ನೆ ಇದ್ದೀನಷ್ಟೇ. ಸರ್ಸು, ಹೋಗ್ಲಿ ಬಿಡು. ದೀಪಾ, ನೀನ್ ಸ್ವಲ್ಪ ಸುಮ್ನೆ ಇರು. ನೀನ್ ಸುಮ್ನೆ ಇರೋ. ಅರ್ಚಕ್ರೆ, ಇವಳೇ ನನ್ ಮಗನ ಮದುವೆ ಮಾಡ್ಕೊಳ್ತಾ ಇರೋದು. ಹೆಸರು ತುಳಸಿ ಅಂತ. ವಿಶಾಖ ನಕ್ಷತ್ರ, ತುಲಾ ರಾಶಿ. ಇವಳ ಹೆಸರಲ್ಲಿ ಅರ್ಚನೆ ಮಾಡಿ. ಪುರೋಹಿತರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹೋಗಿ ಅರ್ಚನೆ ಮಾಡ್ಕೊಂಡು ಬನ್ನಿ. ಹಾಗಲ್ಲ, ಹುಡುಗನ ರಾಶಿ ನಕ್ಷತ್ರಕ್ಕೆ ಮೈನಾ ಅನ್ನೋ ಹುಡುಗಿ ರಾಶಿ ನಕ್ಷತ್ರಕ್ಕೆ ಹೊಂದಾಣಿಕೆ ಆಗ್ತಾ ಇರೋದು. ಈ ಹುಡುಗಿ ರಾಶಿ ನಕ್ಷತ್ರ ಅಷ್ಟೊಂದು ಕೂಡಿ ಬರಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅರ್ಚಕ್ರೆ, ಜಾತಕ ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತ ನಾನು ನಿಮ್ಮನ್ನು ಕೇಳ್ತಾ ಇಲ್ಲ. ದಯವಿಟ್ಟು ಇವರಿಬ್ರು ಹೆಸರಲ್ಲಿ ಅರ್ಚನೆ ಮಾಡಿ, ಅಷ್ಟೇ ಸಾಕು. ಆಯ್ತಮ್ಮ, ನೀವು ಹೇಳ್ದಾಗೆ ಆಗ್ಲಿ. ಓಂ ಸಕಲ ಕಾರ್ಯ ಸಿದ್ಧಿರಸ್ತು. ಅದ್ಗೆ ಏನತ್ಗೆ ಇದೆಲ್ಲ? ಆರಂಭದಲ್ಲೇ ಇಷ್ಟೆಲ್ಲ ಅಪಶಕ್ನ ಆಗ್ತಿದೆಯಲ್ಲ. ಅದಕ್ಕೆ ನೀವು ಸುಮ್ಮನೆ ಇರಿ, ಏನೂ ಆಗಲ್ಲ. ನಾನು ಇದ್ದೀನಲ್ಲ, ಆ ದೇವ್ರ ಹತ್ರ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ, ಅಷ್ಟೇ ಸಾಕು. ಅಮ್ಮ, ಮೈನಾನೇ ನಮ್ಮ ಮನೆ ಸೊಸೆ ಆಗ್ಬೇಕು ಅಂತ ನೀನೇ ಹೇಳಿ ಅರ್ಚಕ್ರಿಂದ ಅಮ್ಮನವ್ರವರೆಗೂ ಮೈನಾನೇ ನಮ್ಮ ಅಣ್ಣನ ಹೆಂಡತಿ ಆಗ್ಬೇಕು ಅಂತ ತೀರ್ಮಾನ ಆಗ್ಬಿಟ್ಟಿದೆ ಅನ್ಸುತ್ತೆ. ನನ್ನ ಮನೆ ಸೊಸೆ ಈ ತುಳಸಿನೇ ಹೊರತು ಮೈನಾ ಅಲ್ಲ. ಆ ದೇವ್ರ ಮನ್ಸು ಮಾಡಿದ್ರೆ ಅದನ್ನ ತಪ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ಅದಕ್ಕೆ ಎಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ ಅಂತ ದೇವ್ರನ್ನ ಕೇಳ್ಕೊಳ್ಳಿ. ತುಳಸಿ, ಒಳ್ಳೇದಾಗ್ಲಿ ಅಂತ ದೇವ್ರನ್ನ ಕೇಳ್ಕೊಮ್ಮ. ಮದ್ವೆಲಿ ಯಾವ ಅಡೆತಡೆ ಇಲ್ಲದೆ ಚೆನ್ನಾಗಿ ನಡಿಬೇಕು. ನೀನೇ ನಡೆಸ್ಕೊಡ್ಬೇಕು. ನಿನ್ನನ್ನು ನಂಬಿ ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಮ್ಮ, ನೀನೇ ಕಾಪಾಡಬೇಕು. ಇವನು ಯಾಕೆ ನನಗೆ ಫೋನ್ ಮಾಡ್ತಿದ್ದಾನೆ? ಹಲೋ, ಹೇಳಿ ಸರ್. ಆನಂದು ಜಯಂತಿ ಮದುವೆಗೆ ಹೋಗಿದ್ದೀರಾ ಸರ್?
ಅವನು ದೊಡ್ಡ ವಿಜಯನಗರ ಸಾಮ್ರಾಜ್ಯದ ಬಹದ್ದೂರು, ಇವಳು ದೊಡ್ಡ ಬಹದ್ದೂರ್ ಯುವರಾಣಿ. ಇವ್ರ ಮದ್ವೆಗೆ ಅರವಿಂದ್ ಹೋಗಿಲ್ಲ ಅಂತ ಇಡೀ ಊರೇ ಕುತ್ಕೊಂಡು ಅಳ್ತಾ ಇದೆ.